ಆದರೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮಹಾತ್ಮ ಗಾಂಧೀಜಿ ಅವರ ಹೋರಾಟದಿಂದ, ಜವಾಹರ್ಲಾಲ್ ನೆಹರು ಅವರ ಜಾಣತನದಿಂದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಮಿಟ್ಮೆಂಟ್ನಿಂದ ಇವತ್ತು ಈ ದೇಶ ಮುಂದೆ ಸಾಗ್ತಾ ಇದೆ. ಕೆಲವು ಜನ ಈಗ ಹೊಸದಾಗಿ ಕೆಲವು ಬಂದಿದ್ದಾರೆ, ಅವರಿಗೆ ಹಿಂದಿಂದೇನೂ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದು, ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರು ಮಾಡಿದ್ದು ಅವರು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಅವ್ರಿಗೆ ಬರೀ ಚುನಾವಣೆ ಮತ್ತು ಚುನಾವಣೆ ಬಿಟ್ಟರೆ ಅವ್ರು ಬೇರೆ ಏನು ಮಾಡೋದಿಲ್ಲ. ಅದಕ್ಕಾಗಿ ನಾನು ನಿಮಗೆ ಕೇಳ್ಕೊಳ್ತೇನೆ, ಚುನಾವಣೆ ಒಂದು ಕಡೆ ಇರಲಿ, ಅದು ನಮಗೆ ಪೊಲಿಟಿಕಲ್ ಪವರ್ ಸಿಗ್ತದೆ ಅದರಿಂದ. ಆದರೆ ನೀವು ಆರ್ಥಿಕ ಸಬಲತೆ ನಿಮ್ಮಲ್ಲಿ ಬರಲಿಲ್ಲ, ಸಾಮಾಜಿಕ ನ್ಯಾಯ ಸಿಗಲಿಲ್ಲ ಅಂದ್ರೆ ನೀವು ಎಲ್ಲೂ ಇರೋದಿಲ್ಲ. ಅದಕ್ಕಾಗಿ ಈ ಒಂದು ಸಾಮಾಜಿಕ ನ್ಯಾಯ, ಆರ್ಥಿಕ ಸಬಲತೆ ಮತ್ತು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ತಾಕತ್ತು ನಮ್ಮಲ್ಲಿ ಇರಬೇಕು. ಅದಕ್ಕೆ ಬಂಧುಗಳೇ, ನಾನು ನಿಮಗೆ ಒಂದು ವಿಶೇಷ ಮಾತು ಹೇಳಬೇಕಾಗಿದ್ರೆ, ನೀವು ಈ ಸಂವಿಧಾನ ರಕ್ಷಣೆ ಮಾಡತಕ್ಕಂಥ ಕೆಲಸ ಮಾಡಬೇಕು. ಯಾರೇನೇ ಇರಲಿ, ನೀವು ಬಿಟ್ಬಿಡಿ. ಅವ್ರದ್ದು ಯಾರು ಬಲ್ತಾರೋ, ಯಾರು ಹೊಟ್ಟೆ ತುಂಬಿದೆ, ಯಾರು ಶ್ರೀಮಂತರಿದ್ದಾರೋ ಅವರು ಮಾತು ಬಿಡಿ, ಅವ್ರಿಗೆ ಸಂವಿಧಾನ ಬೇಕಾಗಿಲ್ಲ. ನೀವು ನೋಡಿದಿರಲ್ಲ, ಈಗ ದೇವರ ಹೆಸರಿನ ಮೇಲೆ ಎಷ್ಟು ಲೂಟಿ ಆಗ್ತದೆ. ಅಯೋಧ್ಯೆಯಲ್ಲಿ ಏನಾಯ್ತು, ಏನ್ ನಡೆದಿದೆ? ಬದ್ರಿನಾಥ್, ಕೇದಾರ್ನಾಥ್, ಅಮರನಾಥ್ನು ಬರ್ಬೋದು. ಏನ್ ಯಾರು ಮಾಡಿದ್ರು? ಯಾರು ಬಡವರು ಮಾಡಿದ್ರ? ಅಲ್ಲಿ ಕಳ್ತಾನೆ ಯಾರು ದಲಿತರು ಮಾಡಿದ್ರ? ಯಾರು ಹೋಗಿ ರೈತರು ಮಾಡಿದ್ರ? ಯಾರು ಮಾಡಿದ್ರು? ಯಾರು ಬಲಿತಂತ ಸಮಾಜ ಇತ್ತು, ಯಾರ್ಯಾರು ದೊಡ್ಡ ದೊಡ್ಡ ಸಮಾಜ, RSS ನವರು, ಬಿಜೆಪಿದವರು, ಅವರೇ ಅಲ್ಲೆಲ್ಲ ಅವರ ಪರವಾಗಿರ್ತಕ್ಕಂಥ ಜನನೇ ಲೂಟಿ ಮಾಡಿದ್ರು. ಈ ಸುದ್ದಿ ಬರ್ತಾ ಇದೆ, ಸುಮಾರು 20,000 ಕೋಟಿ ಮೇಲೆ ಅಲ್ಲಿ ಲೂಟಿ ಆಗಿದೆ ಅಂತ. ಮೊನ್ನೆ ಉತ್ತರ ಪ್ರದೇಶದವರು ಹೇಳ್ತಾ ಇದ್ದಾರೆ, ರಾಮ ಮಂದಿರ ಹೆಸರಿನ ಮೇಲೆ 20,000 ಕೋಟಿ ಬಂಗಾರು, ಬೆಳ್ಳಿ, ಇಟ್ಟಿಗೆ ಎಲ್ಲ ಇಂಥವೆಲ್ಲ, ಇಟ್ಟಿಗೆ ಅಂದ್ರೆ ಬೆಳ್ಳಿ ಇಟ್ಟಿಗೆ ಲೂಟಿ ಆಗಿದೆ. ಹಾಗಾಯ್ತಪ್ಪ, ದಿನ ಎದ್ದು ದೇವರ ಹೆಸರು ಜಪಿಸ್ತಾ ಇದ್ದೀರಿ, ಆ ದೇವರ ಹೆಸರಿನಿಂದಲೇ ಲೂಟಿ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಇವರು ಊರು ತಿರುಗಿ ಪ್ರಚಾರ ಮಾಡ್ತಾರೆ. ಧರ್ಮದ ಹೆಸರಿನ ಮೇಲೆ, ರಾಮನ ಹೆಸರಿನ ಮೇಲೆ ಪ್ರಚಾರ ಮಾಡ್ತಕ್ಕಂಥವ್ರು ಈ ಲೂಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಹುಷಾರಾಗಿರಿ. ಧರ್ಮನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಮನುಷ್ಯನಿಗೆ ಧರ್ಮದ ಅವಶ್ಯಕತೆ ಇದೆ. ಆದರೆ ಧರ್ಮಕ್ಕಾಗಿ ಮನುಷ್ಯ ಹುಟ್ಟಿಲ್ಲ. ಇಲ್ಲಿ ಧರ್ಮ ಇದೆ ಅಂತ ಹೇಳಿ ನಾನು ಹುಟ್ಟಿಲ್ಲ. ನಾವು ಹುಟ್ಟಿದ ಮೇಲೆ ನಾನು ಬುದ್ಧಿಸ್ಟ್ ಆಗ್ಬೋದು, ನಾನು ಹಿಂದೂ ಆಗ್ಬೋದು, ನಾನು ಕ್ರಿಶ್ಚಿಯನ್ ಆಗ್ಬೋದು, ನಾನು ಸಿಖ್ ಆಗ್ಬೋದು, ಜೈನ್ ಆಗ್ಬೋದು, ಯಾವುದಾದ್ರೂ ಆಗ್ಬೋದು. ಆದರೆ ಮನುಷ್ಯ
ಇಲ್ಲಿ ಒಂದು ಧರ್ಮ ಇದೆ, ಇದಕ್ಕೆ ನಾವು ಹುಟ್ಟಬೇಕಂತ ಹುಡ್ತಾರ. ಈಗ ನಾವೆಲ್ಲ ದಲಿತರಾಗಿ ಇರ್ಬೇಕಂತ ಹುಟ್ಟಿದ್ದ. ನಾಳೆ ನಿಮಗೆ ಅವಕಾಶ ಇದೆ, ನೀವು ಯಾವ ಧರ್ಮದಲ್ಲಿ ಆದರೂ ಸೇರ್ಬೋದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಮನುಷ್ಯನಿಗೆ ಧರ್ಮ ಬೇಕು, ಆದರೆ ಧರ್ಮದ ಹೆಸರಿನಲ್ಲಿ ಧರ್ಮಕ್ಕಾಗಿ ಮನುಷ್ಯ ಹುಟ್ಟಿಲ್ಲ. ಅದಕ್ಕೆ ದಯವಿಟ್ಟು ಇದು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಬರೇ ಧರ್ಮದಿಂದನೇ ಉದ್ಧಾರ ಆಗ್ತದೆ ಅಂತಿಲ್ಲ. ಹಾಗಾಗಬೇಕಾಗಿದ್ರೆ ಧರ್ಮ ಸಾವಿರಾರು ವರ್ಷಗಳಿಂದಿದೆ, ಮತ್ತೆ ಯಾಕೆ ನಮ್ಗೆ ಉದ್ಧಾರ ಆಗಿಲ್ಲ? ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಾವೇ ಕಾಣ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಅಧಿಕಾರ ಕೊಟ್ಟ ಮೇಲೇನೆ ನಮಗೆ ಶಿಕ್ಷಣ ಹಾಕ್ಬಂತು. ಅದಕ್ಕೆ ಅವರು ಹೇಳಿದ್ರು, ನೀವು ಮೊದಲು ಶಿಕ್ಷಣ ಪಡೀರಿ, ಎಲ್ಲ ಒಕ್ಕಟ್ಟಾಗಿರಿ, ಆರ್ಥಿಕ ಬಲಶಾಲಿ ಆಗಿರಿ, ಇದರ ಕಡೆ ನಿಮ್ಮ ಲಕ್ಷ್ಯ ಇರಬೇಕು. ಇದಕ್ಕಾಗಿ ಸಂವಿಧಾನವನ್ನು ಬರೆದಿತ್ತು. ಎರಡನೇದಾಗಿ ನಾನು ನಿಮಗೆ ಕೇಳ್ಕೊಳ್ಳತಕ್ಕಂಥದ್ದಿದೆ, ನೀವು ದೇವರ ಹೆಸರಿನ ಮೇಲೆ ಇಂತೂ ಕಳ್ತನ ನಡೆದಿವೆ, ಬಿಟ್ಬಿಡಿ. ಅದು ದೇವರ ಹೆಸರಿನ ಮೇಲೆ ಕೆಲವು ಧರ್ಮದ ಮುಖಂಡರು ಕಳ್ತನ ಮಾಡ್ತಾ ಇದ್ದಾರೆ. ಆದರೆ SIR ಅಂತ ಕೆಲವು ಕಾನೂನುಗಳೆಲ್ಲ ತಂದು ವೋಟ್ ಲೂಟಿ